ಪತ್ನಿ ಇವತ್ತು ಎಲೆಕ್ಟ್ರಿಕ್ಸ್ ಗಾಡಿನ ತಗೊಳ್ಳೋಕ್ಕೆ ಅಂತ ಕೊಂಡುಕೊಳ್ಳಲು ಹೋಗ್ತಾ ಇದ್ದೀವಿ. ಹಲವಾರು ಬಾರಿ ರಿಸರ್ಚ್ಗಳನ್ನು ಮಾಡಿ ತುಂಬ ಶೋರೂಮ್ನ ವಿಸಿಟ್ ಮಾಡಿ ಒಂದು ಗಾಡಿನ ಸೆಲೆಕ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 1,65,000 ಯಾವುದು ಗಾಡಿ ಅಂತ ನಿಮಗೆ ಈಗ ಇನ್ನೇನು ರಿವೀಲ್ ಮಾಡ್ತೀವಿ. ಕುತೂಹಲದಿಂದ ಕಾಯ್ತಾ ಇದ್ದೀವಿ, ಬರ್ತಿದೆ ನಮ್ಮ ಹೊಸ ಗಾಡಿ. ಇನ್ನೇನು ಶೋರೂಮ್ ಬಂತು ಹತ್ರ ಶೀಘ್ರದಲ್ಲೇ ಗೊತ್ತಾಗಲಿದೆ. ಗಾಡಿ ಆಫ್ ಅನ್ಲೇನಲ್ಲಿ ಬರ್ತಾ ಇದ್ದೀನಿ. ಇಲ್ಲಾಂದರೆ ತುಂಬ ಸುತ್ತಾಕೊಂಡು ಹೋಗ್ಬೇಕು. ಗೈಸ್, ಗಾಡಿ ನಮಗೋಸ್ಕರ ಆಚೆಗಡೆ ಕಾಯ್ತಾ ಇದೆ. ಬಂದಿದ ತಕ್ಷಣ ಕಾಣಿಸ್ಕೊಂತು ನಮ್ಮದೇ ಗಾಡಿ ಅಂತ ನಂಗೆ ಗೊತ್ತಾಯಿತು. ಕಲರ್ ಕಾಂಬಿನೇಷನ್ ಯಾವುದು ಹೇಳಿದ್ವಿ ಅಂತ. ಇನ್ನೂ ಸ್ವಲ್ಪ ಪ್ರೊಸೀಜರ್ಸ್ ಇದೆ, ಸೈನ್ ಮಾಡೋದು, ಸಿಗ್ನೇಚರ್ ಫಾರ್ಮ್ಸು, ಅದು ಇದು RTO ಅಂತೆಲ್ಲ. ಸೊ ಅದು ಮುಗಿಸ್ಕೊಂಡು ನಿಮಗೆ ವಿಡಿಯೋ ತೋರಿಸ್ತೀನಿ. ಫೀಚರ್ಸ್ ವೈಸ್ ಬಂದರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಮೇನ್ಲಿ TFT ಡಿಸ್ಪ್ಲೇ, ಕಲರ್ ಡಿಸ್ಪ್ಲೇ. ಲೈಕ್ ಹೋಮ್ ಲೊಕೇಶನ್ಗೆ ಹೋದರೆ ಸೇವ್ಡ್ ಲೊಕೇಶನ್ ಬರುತ್ತೆ. ಇನ್ ಕೇಸ್ ಆಫೀಸ್ ಲೊಕೇಶನ್ ಬರುತ್ತೆ. ಇನ್ ಕೇಸ್ ನೀವು ಸೇವ್ ಮಾಡ್ಕೊಂಡಿದ್ರೆ ಯಾವ ಥರ ಪೊಲೀಸ್ ಶೋ ಆಗುತ್ತೆ, ಸೇವ್ಡ್ ಲೊಕೇಶನ್. ಕೆಳಗೆ ಬಂದರೆ ನಿಯರೆಸ್ಟ್ ಚಾರ್ಜಿಂಗ್ ಪಾಯಿಂಟ್ ಎಲ್ಲೆಲ್ಲಿದೆ ಅಂತ ಶೋ ಆಗುತ್ತೆ. ಲೈಕ್ ಹೇಗೆ ಅಂದರೆ ಈಗ ಎಲ್ಲಿಂದ ಏತೋ ಸರ್ವಿಸು, ಏತೋ ಸ್ಪೇಸ್ ಬರುತ್ತೆ, ಸಾಯಿ ಮೇನಕ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಯರೆಸ್ಟ್ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಶೋ ಆಗುತ್ತೆ. ನಿಯರೆಸ್ಟ್ ಬರುತ್ತೆ ಎಷ್ಟು ಕಿಲೋಮೀಟರ್ ಅಂತ. ಈ ಥರ ಇದನ್ನು ಬ್ಯಾಕ್ ಬರಬೇಕು ಅಷ್ಟೇ. ಕಂಟ್ರೋಲ್ ಮಾಡೋದಿಲ್ಲ ಅಲ್ಲಿ ಜಾಯ್ಸ್ಟಿಕಲ್ಲೇ ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ಕನೆಕ್ಟಿವಿಟಿ ಫೀಚರ್ಸ್ ಬರುತ್ತೆ ನಿಮಗೆ. ಮ್ಯೂಸಿಕ್ ಆಗಲಿ, ವಾಟ್ಸಪ್ ನೋಟಿಫಿಕೇಷನ್ ಆಗಲಿ, ಅಂದರೆ ಸಾಂಗ್ಸು, ಕಾಲ್ಸ್ ಎಲ್ಲ ನೀವು ರಿಸೀವ್ ಮಾಡ್ಬೋದು ಇಲ್ಲೇ. ಕಾಲ್ಸ್ ಲೈಕ್ ಅಂದರೆ ಜಸ್ಟ್ ಯಾರು ಕಾಲ್ ಬ್ಲೂಟೂತ್ ಕಾಲ್ ಮಾಡ್ಕೊಂಡ್ರೆ ಯಾರು ಫೋನ್ ಮಾಡಿದ್ರೆ ಅಂತ ಶೋ ಆಗುತ್ತೆ. ಜಾಯ್ಸ್ಟಿಕ್ ಯೂಸ್ ಮಾಡ್ಕೊಂಡು ಕಾಲ್ ರಿಸೀವ್ ಮಾಡ್ಕೊಬೋದು, ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೌದು, ಅದು ಫೀಚರ್ಸ್ ಬರುತ್ತೆ. ಸಾಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಬಂದರೆ ವೆಹಿಕಲ್ ಬಗ್ಗೆ ಸಾಫ್ಟ್ವೇರ್ ವರ್ಷನ್ ಏನಂತ ಬರುತ್ತೆ, ವೆಹಿಕಲ್ ಡೀಟೇಲ್ಸ್ ಬರುತ್ತೆ. ಗಾಡಿ ಯಾರಲ್ಲಿ ಎಲ್ಲಿದೆ, ಅವ್ರ ನೇಮು, ವಿನಯ್ ಜೆ ಅಂತ ಬರುತ್ತೆ. ಆಮೇಲೆ ಚಾಸಿಸ್ ನಂಬರ್ ಬರುತ್ತೆ. ವೆಹಿಕಲ್ದು ಚಾಸಿಸ್ ನಂಬರ್ ಬಂದ್ಬಿಟ್ಟು ವೆಹಿಕಲ್ ಐಡೆಂಟಿಫಿಕೇಷನ್ ನಂಬರು ಇಲ್ಲಿ ಶೋ ಆಗುತ್ತೆ. ಆಮೇಲೆ RC ಎಲ್ಲ ಮನೆಗೆ ಅಡ್ರೆಸ್ಸಿಗೆ ಬಂದಮೇಲೆ ಇಲ್ಲಿ ವೆಹಿಕಲ್ ನಂಬರ್ ಬರುತ್ತೆ. ನೆಕ್ಸ್ಟ್ ಬಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೋಬೋದು. ಇನ್ಶೂರೆನ್ಸ್ ಆಗಲಿ, DL ಆಗಲಿ, ಆಮೇಲೆ RC ಕಾಪಿ ಎಲ್ಲ ನೀವೆಲ್ಲ ಹಾಕೋಬೋದು. ಇದೆಲ್ಲ ಶೋ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದರೆ ಬ್ಲೂಟೂತ್ ಸ್ಕ್ಯಾನ್ ಮಾಡಿಬಿಡ್ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೋಬೋದು. ಡಿಸ್ಪ್ಲೇ ಬಂದು ಆಟೋ ಬ್ರೈಟ್ನೆಸ್ ಅಥವಾ ನಾರ್ಮಲ್. ಈಗ ಆಟೋ ಬ್ರೈಟ್ನೆಸ್ ಇಡ್ತೀನಿ. ಲ್ಯಾಂಗ್ವೇಜ್ ಶೋ ಆಗುತ್ತೆ. ಪಿಸ್ಟರ್ ಇದು ಬಂದ್ಬಿಟ್ಟು ಮ್ಯಾಜಿಕ್ ಪಿಸ್ಟರ್ ಅಂತ. ರೇಸ್ನ ಡಿಆಕ್ಸಿಲೇಟ್ ಮಾಡಿದ್ರೆ ಬ್ರೇಕ್ ಅಪ್ಲೈ ಆಗುತ್ತೆ. ಮೋಟ್ರ್ ಕಂಟ್ರೋಲ್ ಬರುತ್ತೆ. ಅದು ಬಂದು ಪೋಸ್ಟ್ ರೀತಿ ಮಾಡಿದ್ರೆ ಹೌದು. ನಾರ್ಮಲು ಇದು ರೇಸು ನಾರ್ಮಲ್ಲು. ನೀವು ಫ್ರಂಟ್ ಮಾಡಿದ್ರೆ ಬ್ರೇಕ್ ಅಪ್ಲೈ ಆಗುತ್ತೆ. ಮೋಟ್ರ್ ಕಂಟ್ರೋಲ್ ನೀವು ಬ್ರೇಕ್ ಲಿವರ್ ಹಿಡಿಯೋದೇ ಬೇಡ. ಕೋಸ್ಟಿ ರೀಜನ್ ಈಗ ಟೌನಲ್ಲಿ ಹೋಗ್ತಾ ಇದ್ದರೆ ಮ್ಯಾಜಿಕ್ ಫಿಶರ್ ಯೂಸ್ ಮಾಡಿದಾಗ ರೀಜನ್ ಆಗುತ್ತೆ ವೆಹಿಕಲ್. 100%ಅಲ್ಲಿ 7% ಚಾರ್ಜ್ ಆಗುತ್ತೆ. ಓಕೆನಾ. ಇದು ಆಟೋ ಹೋಲ್ಡ್ ಅಂತ. ಈಗ ಅಪ್ ಹಿಲ್ಲಲ್ಲಿ ಅಥವಾ ಡೌನ್ ಹಿಲ್ಲಲ್ಲಿ ಗಾಡಿ ಸ್ಟಾಪ್ ಮಾಡಿದಾಗ ಆಟೋ ಲಾಕ್ ಆಗುತ್ತೆ. ಹಿಂದೆ ಅಥವಾ ಮುಂದೆ ಬರಲ್ಲ. ಆನ್ ಮಾಡ್ತೀನಿ. ಇದು ಸ್ಕಿಡ್ ಕಂಟ್ರೋಲು, ಆ್ಯಂಟಿ ಸ್ಕಿಡ್ ಕಂಟ್ರೋಲ್ ಬರುತ್ತೆ ನಮಗೆ. ಈಗ ಡಸ್ಟಲ್ಲಾಗಲಿ ಅಥವಾ ಜಲ್ಲಿಲಾಗಲಿ ಗಾಡಿ ಸ್ಕಿಡ್ ಆದಾಗ ಈಗ ವೆಹಿಕಲ್ ಏನು ಸ್ಪೀಡ್ ಇರುತ್ತೆ ಅದು ರೆಡ್ಯೂಸ್ ಆಗುತ್ತೆ. ಆಟೋ ಇಂಡಿಕೇಟರು ಈ ಕಾರ್ಗೆಲ್ಲ ಬರುತ್ತಲ್ಲ, ಆಟೋಮೆಟಿಕ್ ಇಂಡಿಕೇಟರ್ ಆಫ್ ಆಗೋದು ಅದು ಬರುತ್ತೆ ನಿಮಗೆ. ಗೈಡ್ ಮಿ ಹೋಮ್ ಲ್ಯಾಂಪ್ ಬಂದು ಈ ಫೀಚರ್ಸ್ ಬಂದ್ಬಿಟ್ಟು ನಿಮಗೆ ಇನ್ ಕೇಸ್ ಡೇ ಅಲ್ಲಿ ಅಥವಾ ನೈಟಲ್ಲಿ ಗಾಡಿ ಆಫ್ ಮಾಡಿದ್ಮೇಲೆ 50 ಸೆಕೆಂಡ್ಸ್ ಹೆಡ್ಲೈಟ್ ಆನ್ ಇರುತ್ತೆ, ಆಮೇಲೆ ಆಫ್ ಆಗುತ್ತೆ ಆಟೋಮೆಟಿಕ್. ಇದು ಬಂದ್ಬಿಟ್ಟು ಸರ್ ಸ್ಟೋರೇಜ್ ಸ್ಪೇಸ್ ಬಂದ್ಬಿಟ್ಟು 34 ಲೀಟರ್ಸ್ ಬರುತ್ತೆ. ನಿಮ್ಗೆ ಯಾವ ಎಲೆಕ್ಟ್ರಿಕಲ್ ವೆಹಿಕಲಲ್ಲೂ ನಿಮ್ಗೆ ಇಷ್ಟೊಂದು ಸಿಗಲ್ಲ 34 ಲೀಟರ್ಸ್. ಇನ್ ಕೇಸ್ ಪೆಟ್ರೋಲ್ ವೆಹಿಕಲ್ಲೂ ಕೂಡ ಇಷ್ಟು ಸ್ಪೇಸ್ ಸಿಗಲ್ಲ, ಡಿಕ್ಕಿ ಸ್ಪೇಸ್. ಇದು 34 ಲೀಟರ್ಸ್ ಬರುತ್ತೆ.
ಮತ್ತು ಅಡಿಷ್ನಲ್ ನಿಮಗೆ ಏನು ಡ್ರೆಸ್ ಬಟ್ಟೆ ಇಡೋಕೆ ಅದಕ್ಕೆ ಸಿಗುತ್ತೆ ನಿಮಗೆ ಚಿಕ್ಕದಾಗಿ. ಆಯಿತಾ, ನೀವು ಚಾರ್ಜರು ಒಂದು ಹೆಲ್ಮೆಟ್ ಬೇಕಾದ್ರೆ ಕಂಫರ್ಟಬಲ್ ಆಗಿ ಇಡ್ಬೋದು ಗಾಡಿ. ಫಸ್ಟ್ ಏಡ್ ಬಾಕ್ಸ್ ಚಾರ್ಜಿಂಗ್ ಕೊಡ್ಬೋದಾಗಿತ್ತಲ್ಲ. ಕೊಟ್ಟಿದ್ದಾರೆ ಸರ್. USB ನೀವು ಹಾಕೋಬೋದು, ಅಡಾಪ್ಟರ್ ಹಾಕೊಂಡ್ಬಿಟ್ಟು ನೀವು ಚಾರ್ಜ್ ಹಾಕೋಬೋದು. ಈಗ ಇದು ಸರ್ ಅಡಾಪ್ಟರ್, ಅದು ಅಡಾಪ್ಟರ್ ಲಾಂಚ್ ಆಗಿದೆ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಅದು ಅವಾಗ ಕೊಡ್ತೀರಾ? ಇಲ್ಲ, ಗಾಡಿ ಪೂಜೆ ಎಲ್ಲ ಆಯಿತು. ಇವಾಗ ನಮ್ಮ ವೈಫ್ ಟೆಸ್ಟ್ ಡ್ರೈವ್ ಅಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ. ಟೆಸ್ಟ್ ಡ್ರೈವ್ ನಾವು ಮಾಡಿದ್ದಾಯಿತು. ಇವಾಗ ಯಾಕೋ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೆ ಕೊಡೋಕ್ಕೆ. ಸ್ವಲ್ಪ ಇವಾಗ ಇನ್ನೂ ಓಡಿಸ್ತಾ ಇಲ್ಲ ನೋಡಿ. ಇವಾಗ ಫಾಸ್ಟಾಗಿ ಹೋಗ್ತಾರೆ, ಬೇಜಾರು ಮಾಡ್ಕೊಂಡು. ಇಲ್ಲ ಇವಾಗ ನಿಧಾನಕ್ಕೆ ಹೋಯ್ತಾ ಇರ್ತಾರೆ, ಬೇಜಾರು ಮಾಡ್ಕೊಂಡು. ಓಕೆ, ಅವರು ಗಾಡಿ ಓಡಿಸೋದ್ರ ಮೇಲೆ ಫೋಕಸ್ ಮಾಡಲಿ. ಸೋ ಫಾರ್ ಸೋ ಗುಡ್. ಇಲ್ಲಿ ಟ್ರೈನಿಂಗ್ ನಡೀತಾ ಇದೆ. ಟರ್ನ್ ಮಾಡ್ಕೊಳ್ಳೋದು, ಬ್ರೇಕ್ ಹಾಕೋದು, ಹಂಪ್ಸ್ ಹತ್ಸೋದು, ಈ ಚಿಕ್ಕ ರೋಡಲ್ಲಿ ತಿರುಗಿಸ್ಕೊಳ್ಳೋದು, ಇದನ್ನೆಲ್ಲ ರಿವರ್ಸ್ ಹೋಗೋದು ಎಲ್ಲ ಟ್ರೈನಿಂಗ್ ಮಾಡ್ಕೊತಾ ಇದ್ದಾರೆ. ಯಾವುದು ಅವಾಂತರಗಳು ಇನ್ನೂ ಆಗಿಲ್ಲ. ಸೊ ಈ ಥರ ಓಪನ್ ಗ್ರೌಂಡಲ್ಲಿ ಟ್ರೈನಿಂಗ್ ಆಗಬೇಕು. ಇಲ್ಲ ಅಂತಂದರೆ ಮೇನ್ ರೋಡಲ್ಲಿ ಫಸ್ಟೇ ಬಿಟ್ಬಿಟ್ರೆ ಮಾಂಜಾಗಳಾಗ್ಬಿಡ್ತೈತೆ. ತಿರುಗಿಸ್ಕೊ ಅಲ್ಲೇ, ಹಂಗೆ ಕಾಲಿಟ್ಕೊಂಡೆ ತಿರುಗಿಸ್ಕೊ ಚಿಕ್ಕದಾಗಿ, ಹಂಗೆ. ಪರವಾಗಿಲ್ಲ, ಹಿಂದಕ್ಕೆ ಹೋಗ್ಬಿಟ್ಟು ತಿರ್ಗಿ ಆಮೇಲೆ ತಿರುಗಿಸ್ಕೊ. ಇವಾಗ ಹಿಂದಕ್ಕೆ ಹೋಗಿ ನಿಧಾನಕ್ಕೆ ತಿರ್ಗಿಸು. ಇವಾಗ ರೋಡ್ ಇಷ್ಟೇ ಇರೋದು ಅನ್ಕೋ, ಚಿಕ್ಕದಾಗಿದೆ ಅನ್ಕೋ ರೋಡು. ಅಲ್ಲಿ ತಿರ್ಗಿಸ್ಕೊಂಡ್ರೆ ಹೆಂಗೆ ತಿರ್ಗಿಸ್ಕೊಂತೀಯ? ಮುಂದಕ್ಕೆ ತಿರ್ಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹಿಂದಕ್ಕೆ ಬಂದು ಆಮೇಲೆ ಹಂಗೆ ಜಾಣ. ಎಕ್ಸ್ಲೇಟರ್ ಕೊಡ್ಬೇಡ, ಹಿಂದಕ್ಕೆ ಬಾ. ಓಕೆ, ಅಪ್ರೂವ್ಡ್. ಸೊ ಗೈಸ್ ನೋಡಿ, ಚಾರ್ಜಿಂಗ್ ಹಾಕಿದ್ದೀನಿ. ಇವಾಗ 64% ಇದೆ. ನಾನು ಲಾಗೌಟ್ ಮಾಡೋಷ್ಟರಲ್ಲಿ 100% ಆಗಿರುತ್ತೆ. ಒಂದೇ ಸಲ ಏಕ್ದಮ್ಮು 100% ಆಗಲ್ಲ. ಯಾಕಂದರೆ ಸೊ ಫಾಸ್ಟಾಗಿ ಚಾರ್ಜ್ ಆದರೆ ಬ್ಯಾಟ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಮಾರ್ಟಾಗಿ ಇವರು ಈ ಚಾರ್ಜಿಂಗ್ ಡಿಸೈನ್ನ ಸ್ಲೋ ಆಗಿ ಮತ್ತು ಬ್ಯಾಟ್ರಿ ಹೆಲ್ತ್ನ ಕಾಪಾಡೋಕ್ಕೋಸ್ಕರ ನಿಧಾನಕ್ಕಾಗಲಿ ಅಂತ ಮಾಡಿದ್ದಾರೆ. ಬಟ್ ಇದು ಮಾತ್ರ ನೈಟ್ ಟೈಮಲ್ಲಿ ಮಾತ್ರ ಈ ಥರ ಸ್ಲೋ ಚಾರ್ಜಿಂಗ್ ಆಗೋದು. ಬೆಳಗ್ಗೆ ಹೊತ್ತು ಹಾಕಿದ್ರೆ ಬೇಗನೆ ಚಾರ್ಜಿಂಗ್ ಆಗುತ್ತೆ. ಸೊ ದಿಸ್ ಇಸ್ ದಿ ಆಫೀಸ್ ಪಾರ್ಕಿಂಗ್ ಲೊಕೇಶನ್. ಸೊ ಇಲ್ಲಿ ನೋಡಿ, ಇದೆಲ್ಲ ಚಾರ್ಜಿಂಗ್ ಗಾಡಿಗಳು. ಅದು TVS iQube, ಇದು ಓಲಾ, ಆ್ಯಂಡ್ ಅದರ್ ಒನ್ ಮೈನ್ ಇಸ್ ಏತರ್, ದ ಪ್ರೀಮಿಯಮ್ ಒನ್. ಸೊ ನೋಡಿದ್ರಲ್ಲ, ಆ್ಯಕ್ಚುಲಿ 2 ದಿನ ಓಡಿಸಿದ್ದೀನಿ ಗಾಡಿದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. 2 ದಿನ ಆಲ್ಮೋಸ್ಟ್ 170 ಕಿಲೋಮೀಟರ್ಸ್ವರೆಗೂ ಓಡಿಸಿದ್ದೀನಿ. ಇಟ್ ವಾಸ್ ಗುಡ್, ಸ್ಮೂತ್. ಮತ್ತು ಒಂದೇನಪ್ಪ ಪ್ರಾಬ್ಲಮ್ ಅಂದರೆ, ಎಲ್ಲಾದರೂ ಇಫ್ ಯು ಆರ್ ನಾಟ್ ಡೂಯಿಂಗ್ ಎ ರೂಟೀನ್ ಟ್ರಾವೆಲ್ ಅಂದರೆ ನಿಮ್ಮ ಮನೆಯಿಂದ ಕೆಲಸದಿಂದ ಮನೆ, ಈ ಥರ ಟ್ರಾವೆಲ್ ಅಲ್ಲದೆ ನೀವು ಬೇರೆ ಕಡೆ ಎಲ್ಲರೂ ಹೋಗ್ತೀರಾ, ನಮ್ಮ ಅತ್ತೆ ಮನೆ ಅಥವಾ ನಮ್ಮ ರಿಲೇಟಿವ್ಸ್ ಮನೆ ಅಲ್ಲೆಲ್ಲ ಹೋಗ್ತೀರಾ ಅಂತಂದರೆ ಚಾರ್ಜರ್ ಪಾಯಿಂಟ್ ಇರಬಹುದು, ಇಲ್ಲದೇನೂ ಇರ್ಬೋದು. ಸೊ ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದು ಬಿಟ್ಟರೆ ಆ್ಯಸ್ ಆಫ್ ನೌ ಟಿಲ್ ಟುಡೇ 2 ಡೇಸಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಒನ್ ಮೋರ್ ಏನಂತಂದರೆ ಸಸ್ಪೆನ್ಷನ್. ನಾನು ಸ್ಕೂಟಿಗಳಲ್ಲಿ ಸಸ್ಪೆನ್ಷನ್ ಪ್ರಾಬ್ಲಮ್ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ಅದು ಇದು ಅಂತ ಅಂದ್ಕೊಂಡಿದ್ದೆ. ಬಟ್ ಸಸ್ಪೆನ್ಷನ್ ಮಾತ್ರ ಸಕ್ಕತ್ತಾಗಿದೆ. ನೀವು ಹಂಪ್ಸ್ ಎಗಸಿದ್ರು ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಹಾಗಂತ ಹಂಪ್ಸ್ ಎಗಸ್ಕೊಂಡು ಹೋಗ್ತೀನಿ ಅಂತಲ್ಲ. ಸೊ ಚೆನ್ನಾಗಿದೆ. ಹಳ್ಳ ಗಿಳ್ಳ ಬಂದರೆ ಸ್ಮೂತಾಗಿ ಹೋಗುತ್ತೆ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ.